ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ
ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಕೆಎನ್ ರಾಜಣ್ಣ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಕುರಿತಾಗಿ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ರಾಜಣ್ಣ ಏನೇ ಹೇಳಿದ್ರು ಕುತೂಹಲಕ್ಕೆ ಕಾರಣ ಆಗಿರುತ್ತೆ. ಈಗಲೂ ಕೂಡ ಮತ್ತೆ ಮಾರ್ಮಿಕವಾಗಿ ರಾಜಣ್ಣ ಮಾತನಾಡಿದ್ದಾರೆ. ಬಜೆಟ್ ವರೆಗೂ ಏನೂ ಆಗಲ್ಲ, ಬಜೆಟ್ ಮಂಡನೆ ಆದ ಬಳಿಕ 2 ಬಗೆಯ ಅವಕಾಶಗಳಿದೆ ಅಂತ ಬೇರೆ ಹೇಳಿದ್ದಾರೆ. ಬಜೆಟ್ ಮುಗಿಯೋವರೆಗೂ ಏನೂ ಆಗಲ್ವಂತೆ. ಸಿದ್ದರಾಮಯ್ಯ ಅವರೇ ಬಜೆಟ್ ಮಂಡನೆ ಮಾಡ್ತಾರಂತೆ. ರಾಜಣ್ಣ ಅವರ ಪ್ರಕಾರ ಬಜೆಟ್ ಬಳಿಕ 2 ರೀತಿ ಬದಲಾವಣೆಗೆ ಅವಕಾಶ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ನೀಡಬಹುದು, ಸಿದ್ದರಾಮಯ್ಯಗೆ ಅನುಮತಿಯನ್ನ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆರಾಮಾಗಿ ಮುಂದುವರಿತಾರೆ ಅಂತ. ಅನುಮತಿ ನೀಡದೇ ಇದ್ದರೆ ಇನ್ನೂ ಆ ಬಗ್ಗೆ ನಿರ್ಧಾರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ